ಸಿಲಿಕಾನ್ ಸಿಟಿಗಳಲ್ಲಿ ಗಣೇಶ ಮೂರ್ತಿಗಳ ಅವಶೇಷ ಸಿಗ್ತಾ ಇದೆ. ಕಲ್ಯಾಣಿಗಳಲ್ಲಿ ತೇಲ್ತಾ ಇದೆ ಪಿಒಪಿ ಗಣೇಶ ಮೂರ್ತಿಗಳ ಕಳೆಬರ. ಕಲ್ಯಾಣಿಗಳಲ್ಲಿ ತೇಲ್ತಾ ಇದೆ ಪಿಒಪಿ ಗಣೇಶ ಮೂರ್ತಿಗಳ ಕಳೆಬರ. ಪಿಒಪಿ ಗಣೇಶಗಳಿಂದ ಹಾಳಾಯಿತು ಕಲ್ಯಾಣಿಗಳ ಸೌಂದರ್ಯ. ಹಲಸೂರು ಹಾಗೂ ಸ್ಯಾಂಕಿ ಕೆರೆಯಲ್ಲಿ ಪಿಒಪಿ ಗಣೇಶಗಳ ಈ ಮೂರ್ತಿ ಇದೆಯಲ್ಲ ಎಲ್ಲ ಸಿಗ್ತಾ ಇದೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಗಣೇಶಗಳ ರಾಶಿ, ತುಂಡು ತುಂಡಾಗಿ ಬಿದ್ದಿರುವಂತಹ ಗಣೇಶನ ಮೂರ್ತಿಗಳು. ಕಲ್ಯಾಣಿಗಳ ಸ್ವಚ್ಛತೆ ಮಾಡುವಲ್ಲಿ ವಿಫಲವಾಗಿದೆ ಬಿಬಿಎಂಪಿ. ಪಿಒಪಿ ಗಣೇಶಗಳ ವಿಸರ್ಜನೆಯಿಂದ ಕಲ್ಯಾಣಿಗಳು ಹಾಳಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಂಡುಬರ್ತಿರುವಂತಹ ದೃಶ್ಯ ಇದು. ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ಅದರಲ್ಲೂ ಕೂಡ ಕಲ್ಯಾಣಿಗಳಲ್ಲಿ ತೇಲ್ತಾ ಇದೆ ಪಿಒಪಿ ಗಣೇಶನ ಈ ಅವಶೇಷಗಳು. ಗಮನಿಸ್ತಾ ಇದೀವಿ ನೋಡಿ ಕಲ್ಯಾಣಿಗಳಲ್ಲಿ ಹೆಂಗಿದೆ ಅಂತ. ಇದೇ ವಿಚಾರವಾಗಿ ನಮ್ಮ ರಿಪೋರ್ಟರ್ ಚರಣ್ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಸಂಭ್ರಮ ಸಡಗರ. ಅದರ ಜೊತೆಗೆ ಗಣೇಶ ವಿಸರ್ಜನೆ ಅಂತ ಹೇಳಿದ್ರೆ ಬೇರೆನೇ ರೀತಿಯಾದಂತಹ ಒಂದಿಷ್ಟು ಸಂಭ್ರಮಾಚರಣೆ. ಕಳೆದ 3 ದಿವಸಗಳಿಂದ ಕೂಡ ಗಣೇಶ ವಿಸರ್ಜನೆ ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ನಗರದ ಪ್ರಮುಖ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆ ಕಾರ್ಯಗಳನ್ನ ಬಿಬಿಎಂಪಿಯ ಒಂದು ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಒಂದಿಷ್ಟು ಕೆರೆಗಳಲ್ಲಿ ಪಿಒಪಿ ಗಣೇಶಗಳನ್ನ ನಿಷೇಧಿಸಿದ್ರು ಕೂಡ ಸದ್ಯ ಈ ಒಂದು ಸ್ಯಾಂಕಿ ಟ್ಯಾಂಕ್ ಕೆರೆಯಲ್ಲಿ ಪಿಒಪಿ ಗಣೇಶಗಳ ಕಳೆಬರಹ ಅದೇ ರೀತಿಯಾಗಿ ಬಾಕಿಯಾಗಿರುವಂಥದ್ದು. ಪ್ರಮುಖವಾಗಿ ಸರಿಯಾಗಿ ನೀರಿನಲ್ಲಿ ಕರಗದೇ ಇರೋದಾಗಿರಬಹುದು, ಅದರ ಜೊತೆಗೆ ನೀರಿನ ಮಟ್ಟ ಕಡಿಮೆ ಇರೋದಾಗಿರಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಗಣೇಶನ ಅವಶೇಷಗಳು ಈ ಒಂದು ನೀರಿನಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಪವಿತ್ರವಾಗಿ ಪುಣ್ಯವಾಗಿ ಪೂಜೆ ಅಂತ ಮಾಡಿದಂತಹ ಗಣೇಶ ಮೂರ್ತಿಗಳು ಈ ರೀತಿಯಾಗಿ ಕಳೆಬರಹಗಳಾಗಿ ಇರುವಂಥದ್ದು ಎಲ್ಲ ಒಂದು ಕಡೆಗೆ ಭಕ್ತರ ಭಾವನೆಗಳಿಗೆ ಕೂಡ ಧಕ್ಕೆಯನ್ನು ತಂದಿರುವಂಥದ್ದು. ಪ್ರಮುಖವಾಗಿ ಬೃಹತಾಕಾರದ ಗಣೇಶಗಳೇನಿದೆ ಅದರ ಜೊತೆಗೆ ಒಂದಿಷ್ಟು ಭಕ್ತರೇ ಮಾಡಿರುವಂತಹ ಸಣ್ಣ ಸಣ್ಣ ತಪ್ಪುಗಳು ಕೂಡ ಈ ಒಂದು ಕೆರೆಯ ಸೌಂದರ್ಯ ಅದರ ಜೊತೆಗೆ ಗಣೇಶನ ಸೌಂದರ್ಯವನ್ನ ಕೂಡ ಹಾಳು ಮಾಡಿರುವಂಥದ್ದು. ಗಮನಿಸ್ತಾ ಇರಬಹುದು ಪಿಒಪಿ ಗಣೇಶ ಇದು. ಪಿಒಪಿ ಗಣೇಶ ಯಾವ ರೀತಿಯಾಗಿ ನೀರಿನಲ್ಲಿ ಅರ್ಧಂಬರ್ಧ ಕರಗಿ ಮತ್ತೆ ರೂಪವನ್ನ ಕೂಡ ಹಾಳು ಮಾಡಿಕೊಂಡು ಬಿದ್ದಿರುವಂಥದ್ದು. ಒಂದು ಕಡೆ ನೋಡುಗರಿಗೆ ಕೂಡ ಬೇಸರವನ್ನ ಉಂಟು ಮಾಡುವಂತಹ ಸ್ಥಿತಿಗೆ ಈ ಒಂದು ಗಣೇಶ ಬಂದು ತಲುಪಿರುವಂಥದ್ದು. ಅರ್ಧಂಬರ್ಧ ಕಾಲಿನ ಭಾಗ ಆಗಿರಬಹುದು, ಮುಖದ ಭಾಗ ಆಗಿರಬಹುದು, ಅರ್ಧ ನೀರಲ್ಲಿ ಕರಗಿದೆ. ಮತ್ತೆ ಒಂದಿಷ್ಟು ಪಿಒಪಿ ಗಣೇಶಗಳು ನೀರಲ್ಲಿ ಕರಗದೆ ಅದೇ ರೀತಿಯಾಗಿ ಇರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಪಿಒಪಿ ಗಣೇಶಗಳನ್ನ ಕೆಲವೊಂದಿಷ್ಟು ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇಲ್ಲ, ಅವುಗಳನ್ನ ನೀರಲ್ಲಿ ಮುಳುಗಿಸಿ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಒಂದೊಂದಿಷ್ಟು ಕೆರೆಗಳೇ ಅಂತ ಹೇಳಿದ್ರೆ ಈ ಸ್ಯಾಂಕಿ ಟ್ಯಾಂಕಿ ಕೆರೆ ಆಗಿರಬಹುದು, ಅದರ ಜೊತೆಗೆ ಯಡಿಯೂರು ಕೆರೆ ಆಗಿರಬಹುದು, ಹಲಸೂರು ಕೆರೆ ಆಗಿರಬಹುದು, ಈ ಒಂದು ಕೆರೆಗಳಲ್ಲಿ ಪ್ರಮುಖವಾಗಿ ಗಣೇಶಗಳನ್ನ ಮುಳುಗಿಸುವಂತ ಅನಿವಾರ್ಯತೆ ಇದೆ. ಇನ್ನು ಒಂದಿಷ್ಟು ಜನ ಪ್ಲಾಸ್ಟಿಕ್ ಗಣೇಶಗಳನ್ನ ತಂದು ಕೂಡ ಈ ಒಂದು ನೀರಿನಲ್ಲಿ ವಿಸರ್ಜನೆ ಮಾಡಿರೋದ್ರಿಂದಾಗಿ ಗಣೇಶಗಳು ತೇಲ್ತಾ ಇದೆ. ಕೆರೆಯ ಸೌಂದರ್ಯದ ಜೊತೆಗೆ ಗಣೇಶನ ಪಾವಿತ್ರ್ಯತೆ ಏನಿದೆ ಅವುಗಳು ಕೂಡ ಕಳೆಬರಹಗಳಾಗಿರುವಂಥದ್ದು. ಒಂದು ಕಡೆಯಲ್ಲಿ ದೊಡ್ಡ ಗಣೇಶಗಳನ್ನ ಬಿಡುವ ಜಾಗದಲ್ಲಿ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಿದ್ರೆ, ಮತ್ತೊಂದು ಕಡೆಯಲ್ಲಿ ಸಾವಿರಾರು ಜನ ಬಂದು ಚಿಕ್ಕ ಚಿಕ್ಕ ಪುಟಾಣಿ ಗಣೇಶಗಳನ್ನ ಬಿಡುವಂತಹ ಜಾಗದಲ್ಲಿ ಕೂಡ ಈ ತೇಲಿ ಹೋದಂತಹ ಪಿಒಪಿ ಗಣೇಶಗಳು ನಡುಭಾಗದಲ್ಲೇ ನಿಂತಿರುವಂಥದ್ದು. ಇದನ್ನ ಸ್ವಚ್ಛತೆ ಮಾಡುವಂಥದ್ದಾಗಿರ್ಬೋದು ಅಥವಾ ಇವುಗಳನ್ನ ತೆರವುಗೊಳಿಸುವಂತಹ ಕೆಲಸಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಹೋಗದೇ ಇರುವಂಥದ್ದು ಎಲ್ಲೋ ಒಂದು ಕಡೆಗೆ ಕೆರೆಯ ಸೌಂದರ್ಯದ ಜೊತೆಗೆ ಭಕ್ತರ ಭಾವನೆಗಳಿಗೆ ಕೂಡ ಒಂದಿಷ್ಟು ಧಕ್ಕೆಯನ್ನ ತರ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಗಣೇಶನನ್ನ ಕೂರಿಸಬೇಕಾದ್ರೆ ಆ ಮರದ ತುಂಡುಗಳೇನಿರ್ತವೆ ಅವುಗಳು ಕೂಡ ಅದೇ ರೀತಿಯಾಗಿ ಬಾಕಿ ಆಗ್ತಾ ಇದೆ. ಅದರ ಜೊತೆಗೆ ಗಣೇಶನ ಮೂರ್ತಿಗಳು ಕೂಡ ಈ ಒಂದು ಕೆರೆಯಲ್ಲಿ ಬಾಕಿಯಾಗಿರುವಂಥದ್ದು. ಮತ್ತೆ ಗಣೇಶನಿಗೆ ತಂದಿರುವಂತಹ ಹೂವು ಹಣ್ಣು ಹೂವುಗಳೇನಿದೆ ಅವುಗಳ ರಾಶಿ ಕೂಡ ಈ ಒಂದು ಕೆರೆಯಲ್ಲಿ ಅದೇ ರೀತಿಯಾಗಿ ಬಾಕಿಯಾಗಿರುವಂಥದ್ದು. ಇನ್ನು 15 ದಿನಗಳ ಕಾಲ ಈ ಒಂದು ಗಣೇಶ ವಿಸರ್ಜನೆ ಕಾರ್ಯ ನಡೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದೊಂದು ದಿವಸ ಒಂದೊಂದು ಏರಿಯಾಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು ಗಣೇಶವನ್ನ ಕೂರಿಸುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. 1 ತಿಂಗಳ ಮಟ್ಟಿಗೆ ಈ ಒಂದು ಗಣೇಶ ಹಬ್ಬದ ಸಂಭ್ರಮಾಚರಣೆ ಏನಿದೆ ಅದು ನಡೀತಾನೆ ಇರುತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ 3ನೇ ದಿನಕ್ಕೆ ಕೆರೆಗಳು ಈ ರೀತಿಯಾಗಿ ಹದಗೆಟ್ಟಿರುವಂಥದ್ದು. ಇನ್ನು 5ನೇ ದಿವಸಕ್ಕೆ ಯಾವ ರೀತಿ ಆಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಗಣೇಶನ ಬರುವಂತಹ ಸಂಖ್ಯೆಗಳು ಹೆಚ್ಚಳ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ಒಂದಿಷ್ಟು ಸಂಘಟನೆಗಳು ಕೂರಿಸುವಂತಹ ಸಂಘಟನೆಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ಒಂದು ಸಂದರ್ಭದಲ್ಲಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಕೆರೆಗಳಲ್ಲಿ ಹೂಳುಗಳು ಹೆಚ್ಚಾಗುವಂಥದ್ದು, ಇದರ ಜೊತೆಗೆ ಕೆರೆಯ ಸ್ವಚ್ಛತೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಹಾಳಾಗುವಂಥದ್ದು. ಮತ್ತೆ ಬರುವಂತಹ ಭಕ್ತರಿಗೆ ಕೂಡ ಒಂದು ಕಡೆಯಲ್ಲಿ ಎಲ್ಲೋ ಬೇಸರವನ್ನ ಉಂಟು ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಪಿಒಪಿ ಗಣೇಶಗಳನ್ನ ತೆರವು ಮಾಡದೆ ಹೋದ್ರೆ ಒಂದು ಕಡೆಯಲ್ಲಿ ಕೆರೆ ನೀರು ಹಾಳಾಗುತ್ತೆ ಎಷ್ಟೋ, ಅದರ ಜೊತೆಗೆ ಬೇರೆ ಬರುವಂತಹ ಭಕ್ತರ ಭಾವನೆಗಳಿಗೆ ಕೂಡ ಧಕ್ಕೆ ಕೂಡ ಆಗ್ಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.